ಹಸಿರು ಕ್ರಾಂತಿಯ ಹರಿಕಾರರು, ಭಾರತದ ಉಪಪ್ರಧಾನಿಗಳು, ಈ ತಳ ಸಮುದಾಯದ ಅಭಿವೃದ್ಧಿಗಾಗಿ ತಮ್ಮ 50 ವರ್ಷಗಳ ಸುದೀರ್ಘ ಸೇವೆಯನ್ನು ಕೊಟ್ಟಂಥವರು, ಮೂಲಭೂತ ಹಕ್ಕುಗಳು, ಸಂವಿಧಾನದ ಮೂಲಭೂತ ಹಕ್ಕುಗಳ ಕರಡು ಸಮಿತಿಯ ಅಧ್ಯಕ್ಷರಾಗಿ ಕೆಲಸ ಮಾಡಿದವರು ಬಾಬೂಜಿಯವರ ಇವತ್ತು 40ನೇ ವರ್ಷದ ಪರಿನಿರ್ವಾಣ ದಿನ. ಅವರು ಕಂಡಂಥ ಕನಸುಗಳು, ಈ ಸಮುದಾಯ ಈ ಸಮಾಜದಲ್ಲೇ ಉಳಿದು ಮೇಲೆ ಬರಬೇಕಂತ ಕನಸುಗಳು ಇನ್ನೂ ಅಷ್ಟು ಜಾರಿಯಾಗಬೇಕಾಗಿದೆ. ಆಡಳಿತಾರೂಢ ಪಕ್ಷಗಳು ಈ ತಳ ಸಮುದಾಯಗಳಿಗೆ ಬೇಕಾದಂಥ ಸವಲತ್ತುಗಳು, ಮೀಸಲಾತಿಗಳನ್ನು ಹೆಚ್ಚಬೇಕು. ಮತ್ತು ಅವರು ಕಂಡಂಥ ಕನಸು ಭೂಮಿಯ ಒಡೆಯರಾಗಬೇಕು ಈ ದಲಿತರು ಅನ್ನೋದು. ಆದರೆ PTCಯಲ್ಲೂ ಮುಂತಾದ ಏನು ಕಾನೂನುಗಳ ಮೂಲಕ ಈ ದಲಿತರ ಭೂಮಿಯನ್ನು ಕಿತ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಈ ಸರ್ಕಾರ ಮತ್ತೆ PTCಯಲ್ಲೂ ಮತ್ತು ಅನೇಕ ಭೂಮಿ ಕೊಡುವ ಕಾರ್ಯಕ್ರಮಗಳನ್ನು ಮಾಡಿ ಈ ಒಂದು ತಳ ಸಮುದಾಯಗಳಿಗೆ ಶಕ್ತಿಯಾಗಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ನಿಲ್ಲಬೇಕು ಅಂತ ಹೇಳಿ ನಾನು ಇವತ್ತು ಒತ್ತಾಯ ಮಾಡ್ತಿದ್ದೇನೆ. ಮತ್ತು ಬಾಬೂಜಿಯವರು ಕಂಡಂಥ ಸಮಾಜ, ಸಮಾಜದ ನಿರ್ಮಾಣದ ಒಂದು ಸಮಾಜದಲ್ಲಿ ಎಲ್ಲ ದಲಿತ ನಾಯಕರು, ಪ್ರಮುಖರು ಕೂಡ ಈ ನಿಟ್ಟಿನಲ್ಲಿ ಕಾರ್ಯ ಆಗಬೇಕು. ಅವರ ಆದರ್ಶಗಳು ಯಾವತ್ತೂ ಕೂಡ ನಮಗೆ ದಾರಿದೀಪವಾಗಬೇಕು. ಅವರು ಕೊಟ್ಟಂಥ ಧ್ಯೇಯ ದ್ವೇಷಗಳನ್ನು ನಡೆಸ್ಕೊಂಡು ಹೋಗೋಂಥ ಕ್ರಮ ನಮ್ಮಲ್ಲಿ ಅಳವಡಿಕೆ ಆಗಬೇಕು. ಇದು ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಅವರ ಸಂದೇಶಗಳನ್ನು ತಲುಪಿಸುವಂತೆ ಎಲ್ಲ ಶಾಲಾ ಕಾಲೇಜುಗಳಲ್ಲಿ, ಅವರ ಪಠ್ಯಪುಸ್ತಕಗಳಲ್ಲಿ ಅವರ ಜೀವನ ಚರಿತ್ರೆ ನಾವು ಹಮ್ಮಿಸ್ಕೊಳ್ಬೇಕು ಸರ್ಕಾರಗಳು ಅಂತ ಹೇಳಿ ಇವತ್ತು ಅವರಿಗೆ ನನ್ನ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.